ಬಟ್ ನೀವು ದ ವಾಸ್ ಮೂವಿ ಸೆಲ್ಫ್ ಆ ಕನ್ನಡ ರಾಜ್ಯದಲ್ಲಿ ಪ್ರೂವ್ ಮಾಡ್ಬಿಟ್ರಿ. ಏನು ಬರ್ಲೇ ಇಲ್ಲ ಅಲ್ಲ ನಂಗೆ, ಬರ್ಲಿಲ್ಲ, ಅದೇ ಜನ ಅಕ್ಸೆಪ್ಟ್ ಮಾಡ್ಕೊಂಡು ನೋಡಿದಂತ ನಾವು ಕೂಡ ಆ ಕೆಲವೊಂದು ಪಾತ್ರಗಳು ನೀವು ತುಂಬಾ ರಿಯಲಿಸ್ಟಿಕ್ ಆಗಿ ಒಂದು ಕೆಲಸ ಮಾಡುವಂತ ಗಾರ್ಮೆಂಟ್ಸ್ ಕೆಲಸ ಮಾಡೋದಕ್ಕಾಗಿ ನಿಮ್ ಜೊತೆ ಅಭಿನಯಿಸಿದಂತ JK ಅವ್ರ ಜೊತೆ ನಿಮ್ಮ ಒಂದು ಸ್ಕ್ರೀನ್ ಶೇರ್ ಹೇಗಿತ್ತು, ಕೆಲವು ಕೂಡ ಇಸ್ ಫ್ಯಾಬ್ಯುಲಸ್, ತುಂಬಾ ಸಖತ್ತಾಗಿ ಪ್ರೂವ್ ಮಾಡಿದೆ. ವಾಟ್ ಇಸ್ ದ ರಿಸಲ್ಟ್? ಬಟ್ ಸಿ ಸಮಟೈಮ್ಸ್ ನಾವು ಅವಾರ್ಡ್ ಅನ್ನೋದನ್ನ ಒಂದ್ ರೀತಿ ಅವಾರ್ಡ್ ಅಲ್ಲ ರಿಸಲ್ಟ್. ನನಗೆ ನಾನು ಅವಾರ್ಡಿಗೆ ಕೆಲಸ ಮಾಡಿಲ್ಲ, ಕೆಲಸ ಮಾಡಿದ್ರಿ, ಪಾತ್ರಗಳು ಬರ್ಬೇಕಲ್ವಾ, ಅದನ್ನ ನಾನು ನಿಮ್ಗೆ ಮೊದಲು ಪ್ರಶ್ನೆ ಮಾಡಿ. ಪಾತ್ರಗಳು ಬರ್ತಾ ಇಲ್ಲ ನಂಗೆ, ಯಾಕೆ ಬಂದಿಲ್ಲ, ಗೊತ್ತಿಲ್ಲ ನಂಗೆ. ಅದೇ ತರದ ಪಾತ್ರಗಳು ಬಂತು ಬಿಟ್ರೆ ಪಾತ್ರಗಳು ಬರ್ಲೇ ಇಲ್ಲ. ಕೆಲವು ನಾನೇ ಕೇಳ್ಕೊಂಡು ಹೋದೆ, ಕೆಲವು ನಾನೇ ಆಡಿಷನ್ಸ್ ಕೊಡ್ತೀನಂತ ಫೋಟೋಸ್ ಕಳಿಸ್ದೆ, ಅದನ್ನೂ ಪ್ರಯತ್ನ ಪಟ್ಟೆ. ನನಗೆ ಅದ್ರಲ್ಲಿ ಅವಮಾನನೇ ಇಲ್ಲ. ಯಾವುದೇ ಟೀಮ್ ನನಗೆ ಆಡಿಷನ್ ಕೊಡಿ ಅಂತ ಅಂದ್ರು ಕೊಡ್ತೀನಿ ನಾನು ಹೋಗಿ. ವಾಪಸ್ ಅವ್ರ ರೀಸನ್ನು ಹೇಳ್ತಾ ಇರ್ಲಿಲ್ಲ ನನಗೆ ಏನಕ್ಕಂತ. ಆಕ್ಟಿಂಗ್ ಬರಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ಇಂಪ್ರೂವ್ ಮಾಡ್ಕೋಬಹುದು, ಏನು ಹೇಳಲ್ಲ. ನಾನು ಐ ಆಮ್ ಅ ಪರ್ಫಾರ್ಮರ್, ನಾನು ಕಲಾವಿದೆ. ನಾನು ನೀ ಕೊಡಿ ಪಾತ್ರಗಳನ್ನ. ಹೀರೋಯಿನ್ ಆಗ್ಬೇಕಂತ ನಾ ಕೇಳಿಲ್ಲ, ಕಮರ್ಷಿಯಲ್ ಫಿಲ್ಮ್ಸ್ ಮಾಡ್ತೀನಂತ ನಾ ಕೇಳಿಲ್ಲ, ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ಸಿನಿಮಾ ಕೊಡಿ ನಾ ಕೇಳಿಲ್ಲ. ಸಣ್ಣ ಸಿನಿಮಾ ಆದ್ರೂ ಒಳ್ಳೆ ಕತೆ ಇರಬೇಕು, ಕೊಡಿ ಪಾತ್ರನ. ಸಣ್ಣ ಪಾತ್ರ ಆದ್ರೂ ನಾನು ಮಾಡ್ತೀನಿ ಅಂತಾನೆ ಹೇಳೋದು. ಬಂದಿಲ್ಲ ನನಗೆ, ಬಂದಿಲ್ಲದಾಗ ನಾನು ಏನು ಮಾಡೋಕ್ಕಾಗಲ್ಲ. ಬಟ್ ಇದು ನಾನು ಕೇಳದೆ ನನ್ನ ಕಡೆ ಹುಡ್ಕೊಂಡು ಬಂದಿದೆ. ಬಟ್ ಇವಾಗ ನಂಗೆ ಏನ್ ಅನ್ಸತ್ತೆ, ನಾನು ವಾಪಸ್ ಏನ್ ಮಾಡ್ಲಿ ಈ ಅವಾರ್ಡ್ ಬಂದಿರೋದಕ್ಕೆ? ಹೆಂಗ್ ನಾನು ಥ್ಯಾಂಕ್ ಯು ಹೇಳಿ? ಕೆಲಸ ಮಾಡ್ಬೇಕು, ಸಿನಿಮಾ ಬರ್ಬೇಕು. ಸಿನಿಮಾ ಕೊಟ್ರೆ ಮಾಡ್ತೀನಿ ನಾನು.